ಹಿರಿಯ ರಾಜಕಾರಣಿಗಳಾದಂಥ ಮೇಟಿ ಸಾಹೇಬ್ರವರು ನಿಧನ ಹೊಂದಿರುವಂಥ ವಿಚಾರವಾಗಿ ಈ ಸಂದರ್ಭದಲ್ಲಿ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಜಿಲ್ಲೆಗೇ ಒಬ್ಬ ಹಿರಿಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದಕ್ಕಾಗಿ ಅವರ ಇಡೀ ಕುಟುಂಬಕ್ಕೆ ಮತ್ತು ಇಡೀ ಅವರ ಒಂದು ಅಭಿಮಾನ ಬಳಗಕ್ಕಾಗಿ ನಮ್ಮೆಲ್ಲರಿಗೆ ಪರವಾಗಿ ಅವರಿಗೆ ನಾನು ಸಂತಾನವನ್ನು ಸೂಚಿಸಿ ಭಾಳ ನೋವಾಗುವಂಥ ಸಂಗತಿ. ನನಗೊಬ್ಬರು ಹಿರಿಯರಾಗಿ ನನಗೆ ಒಂದು ಅಜ್ಜನ ಸ್ಥಾನದಾಗಿದ್ದು ನನ್ನ ಸಂಬಂಧಿಕರು ಕೂಡ. ಹಾಗಾಗಿ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊತ ಬಂದಂಥ ಒಬ್ಬ ಹಿರಿಯ ರಾಜಕಾರಣಿ. ಅವರು ಈ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಂಥವ್ರು. ಒಬ್ಬ ಜಿಲ್ಲೆಯಾದಾಗ ಹಿರಿಯ ಶಾಸಕರಾಗಿ ಮತ್ತು ಮಂತ್ರಿಯಾಗಿ ಮತ್ತು ಅದರ ಜೊತೆಗೆ MP ಕೂಡ ಆದಂಥವ್ರು. ಅದೇ ರೀತಿಯಾಗಿ ಅಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ದೊಡ್ಡ ರಾಜಕಾರಣಿಗಳಾಗಿ ಒಂದು ಶ್ರೀಮಂತಿಕೆ ಇದ್ದರೂ ಸಹ ಇಡೀ ಜನರ ಮಧ್ಯೆ ಇದ್ದಂಥ ಸಂದರ್ಭದಾಗ ಒಂದು ಸರಳತೆಯಿಂದ ಬದುಕಿದಂಥವ್ರು ಒಬ್ಬ ಒಳ್ಳೆಯ ನಾಯಕ. ಅವರು ಅಷ್ಟೇ ಅಲ್ಲದೆ ನಮ್ಮ ಇಡೀ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಆಪ್ತರು ಕೂಡ. ಅವ್ರ ಜೊತೆನೇ ಇದ್ದಂಥವ್ರು. ಅವರು ಇವ್ರ ಮೇಲೆ ಆಗಲಿ ಇವರು ಅವ್ರ ಮೇಲೆ ಭಾಳ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಕೊಂಡಂಥ ರಾಜಕಾರಣಿಗಳು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಡೀ ಜಿಲ್ಲೆಗೆ ಉಪಯೋಗವಂಥ ಕೆಲಸವನ್ನು ಮಾಡುವಂಥದ್ರಾಗ ಮೊದಲನೇ ಸ್ಥಾನದಾಗಿರ್ತಿದ್ರು. ಒಂದು ಸಣ್ಣ ಉದಾಹರಣೆ ಅಂದರೆ ನಮ್ಮ ವೈದ್ಯಕೀಯ ಕಾಲೇಜ್ ನಮ್ಮ ಜಿಲ್ಲೆಗೆ ಬರಬೇಕಾದಂಥದ್ದು ಭಾಳ ವರ್ಷದ ಬೇಡಿಕೆ ಇತ್ತು. ಹಲವಾರು ಸಂಘಟನೆಯವರು ಜಿಲ್ಲಾದಾಗಿರುವಂಥ ಒಂದು ಅಮಾಯಕ ಎಷ್ಟೋ ಜನರು ಅವ್ರ ಹತ್ರ ಬೇಡಿಕೆಯನ್ನು ಇಡ್ತಿದ್ರು. ಅದನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಒಪ್ಪಿಗೆ ತರುವಂಥದ್ದು, ಕ್ಯಾಬಿನೆಟ್ಟಿಂದ ಒಪ್ಪಿಗೆ ತರುವಂಥ ಕೆಲಸವನ್ನು ಮಾಡಿ ಆ ಮೆಡಿಕಲ್ ಕಾಲೇಜಿಗೆ ಒಂದು ಅದಕ್ಕೆ ಪ್ರಾರಂಭ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ರು. ಅದ್ರ ಏನಾದರೂ ಶ್ರೇಯಸ್ಸು ಸಲ್ಲಬೇಕಂದ್ರೆ ಅದು ಅವರಿಗೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಅದ್ರ ಜೊತೆಗೆ ಭಾಳ ಒಳ್ಳೆ ರೀತಿಯಿಂದ ಸರಳತೆಯಿಂದ ಎಲ್ಲರಿಗೂ ಮಾರ್ಗದರ್ಶನ ನೀಡೋದಾಗಲಿ, ನಾವು ಸಣ್ಣ ವಯಸ್ಸವರಿಗೂ ಸಹ ಭಾಳ ಅಪಾರವಾಗಿ ಗೌರವ ಕೊಡ್ತಿದ್ವಿ. ಅವರು ಅದೇ ಪ್ರೀತಿ ವಿಶ್ವಾಸದಿಂದ ಕಂಡು ನಮಗೂ ಸಹ ಒಂದೊಂದು ಸಂದರ್ಭದಾಗ ಬಂದು ನಿಂತ್ಕೊಂಡು ನನಗೊಬ್ಬರು ಹಿರಿಯರಾಗಿ ನಾನು ಅಜ್ಜನ ಸ್ಥಾನದಲ್ಲಿದ್ದು ಅವ್ರು ನಮ್ಮ ಜೊತೆನೂ ಕೈ ಜೋಡಿಸಿ ನಮಗೆಲ್ಲ ಸಹಾಯ ಸಹಕಾರವನ್ನು ನೀಡ್ಯಾರೆ. ಅಂಥವ್ರು ನಾವು ಕಳ್ಕೊಂಡಿವಿ. ಅದು ಅವ್ರ ಇಡೀ ಕುಟುಂಬಕ್ಕೆ ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ಸಹ ಭಾಳ ದುಃಖಕರವಾದಂಥ ಸಂಗತಿ ಆಗೈತಿ. ಹಾಗಾಗಿ ಈ ಸಂದರ್ಭದಾಗ ಅವ್ರ ಇಡೀ ಕುಟುಂಬಕ್ಕೂ ಮತ್ತು ಅವರ ಅಭಿಮಾನಿ ಬಳಗಕ್ಕೆ ಎಲ್ಲರಿಗೂ ನಾನು ಹೇಳೋದೇನೆಂದ್ರೆ ಎಲ್ಲರೂ ಧೈರ್ಯವನ್ನು ತಗೋಬೇಕಾಗ್ತೈತಿ. ಅದರ ಜೊತೆಗೆ ಆ ದೇವರು ಅವರ ಒಂದು ಆತ್ಮಕ್ಕೆ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮಾಡ್ತೀನಿ. ನಮಸ್ಕಾರ. ಈಗ ಜಿಲ್ಲೆಯೊಳಗೆ ಹಿರಿಯರು ಮೇಟಿ ಅವರು ಸರ್, ಈಗ ಅವರು ನಿಧನದಿಂದ ಪಕ್ಷಕ್ಕಾಗಲಿ ಅಥವಾ ಬಾಗಲಕೋಟೆ ಜಿಲ್ಲೆಗಾಗಿ ಯಾವ ರೀತಿ ಹಾನಿ ಉಂಟಾಗ್ಬೋದು, ಮುಂದಿನ ದಿನಮಾನಗಳೊಳಗೆ ಅದನ್ನು ತುಂಬುವಂಥ ಕೆಲಸ ಮಾಡ್ಬೋದು? ಭಾಳ ಮುಖ್ಯವಾಗಿ ಅವರು ಹಿರಿಯ ರಾಜಕಾರಣಿ ಅನ್ನುವಂಥದ್ದನ್ನು ನಾನು ಮೊದಲೇ ಪ್ರಸ್ತಾಪ ಮಾಡಿದೆ. ಅವರು ರಾಜಕೀಯ ಅನುಭವ ಆಗಲಿ ಭಾಳ ದೊಡ್ಡ ಮಟ್ಟಕ್ಕೆ ಇರುವಂಥದ್ದು. ನಮ್ಮ ಇಡೀ ಜಿಲ್ಲೆಗ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಹಾನಿ ಅಂತಂದರೆ ತಪ್ಪು ಹಾಕಿಲ್ಲ. ಯಾಕಂದ್ರೆ ಅವರ ಅನುಭವ ಮತ್ತು ಅವರ ಸರಳತೆ ಎರಡೂ ಭಾಳ ಒಂದು ಶಕ್ತಿಯಾಗಿ ಬೆಳೆದಂಥದ್ದು. ಹಾಗಾಗಿ ಅಷ್ಟು ದೊಡ್ಡ ಹಿರಿಯ ರಾಜಕಾರಣಿ ಭಾಳ ಮುಖ್ಯ. ಯಾಕಂದ್ರೆ ಅವ್ರ ಅನುಭವನೇ ಭಾಳ ದೊಡ್ಡ ಒಂದು ಅಸ್ತ್ರ ಆಗಿರ್ತೈತಿ. ಅವರ ಪ್ರೀತಿ ಗೌರವವನ್ನು ಕಾಣುವಂಥದ್ದು ಜನರು ನೋಡ್ತಿದ್ರಲ್ಲ, ಹಾಗಾಗಿ ಅವ್ರ ಸರಳತೆನೇ ಭಾಳ ಇಷ್ಟಪಡ್ತಿದ್ದು ಜನ. ಅಂಥ ಒಬ್ಬ ರಾಜಕಾರಣಿ ಕಳ್ಕೊಂಡಾಗ ಪಕ್ಷಕ್ಕೆ ಹಿನ್ನಡೆ ಆಗೋದು ಸ್ವಾಭಾವಿಕ, ಅಷ್ಟು ಸುಲಭ ಅಲ್ಲ. ಆ ನೋವು ಆಗುತ್ತಾ ಮತ್ತು ಪಕ್ಷಕ್ಕೂ ಹಿನ್ನಡೆ ಆಗ್ತೈತೆ ಅಂತ ನಾನು